ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳೊಂದಿಗೆ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಏನು ನೀಲನಕ್ಷೆ ಇದೆ ಆ ನೀಲನಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಪ್ರಶ್ನವಾರು ಕೋಷ್ಟಕವನ್ನು. ಬಹು ಆಯ್ಕೆಯ 4 ಪ್ರಶ್ನೆಗಳು, 1 ಅಂಕದ 4 ಪ್ರಶ್ನೆಗಳು, 2 ಅಂಕದ 5 ಪ್ರಶ್ನೆಗಳು, 3 ಅಂಕದ 3 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು ಮತ್ತು 5 ಅಂಕದ 1 ಪ್ರಶ್ನೆಯನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕವರ್ ಮಾಡಿದ್ವಿ. ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕವರ್ ಮಾಡಿರ್ತಕ್ಕಂತಹ ಪಾಠಗಳು ಯಾವುವು ಅಂತಂದರೆ, ಭೌತ ವಿಜ್ಞಾನದ ಬಲ ಮತ್ತು ಒತ್ತಡ ಮತ್ತು ಘರ್ಷಣೆ, ರಸಾಯನ ವಿಜ್ಞಾನದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ದಹನ ಮತ್ತು ಜ್ವಾಲೆ, ಜೀವ ವಿಜ್ಞಾನದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನುವಂಥದ್ದು. ಹಾಗಾದರೆ ತಡ ಮಾಡದೆ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳಿಂದ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಇಲ್ಲಿ ನೀಡಿರ್ತಕ್ಕಂತಹ ಅಂಕಗಳು ಎಷ್ಟು ಅಂತಂದರೆ 40 ಅಂಕಗಳು. ಈ ಒಂದು ಪ್ರಶ್ನೆ ಪತ್ರಿಕೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ ಏನು ಸಾಮಗ್ರಿ ಇದೆ, ಪ್ರಶ್ನೆ ಕೋಠಿ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕವರ್ ಮಾಡಿದ್ದೀವಿ. ಹಾಗಾದರೆ ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 1 ಅಂಕದ 1 ಪ್ರಶ್ನೆ. ಇವುಗಳಲ್ಲಿ ಸಂಪರ್ಕ ಬಲ ಅನ್ನುವಂಥದ್ದಿದೆ. ಆಯ್ಕೆಗಳು: ಗುರುತ್ವಾಕರ್ಷಣೆ ಬಲ, ಘರ್ಷಣೆ ಬಲ, ಕಾಂತೀಯ ಬಲ, ಸ್ಥಾಯಿ ವಿದ್ಯುತ್ ಬಲ. ಇಲ್ಲಿ ಸಂಪರ್ಕ ಬಲ ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಸಂಪರ್ಕ ಬಲ ಅಂತಂದರೆ 2 ವಸ್ತುಗಳು ಪರಸ್ಪರ ಸಂಪರ್ಕಕ್ಕೆ ಏರ್ಪಟ್ಟು ಒಂದರ ಮೇಲೆ ಒಂದು ಬಲವನ್ನು ಪ್ರಯೋಗಿಸಬೇಕು. ಅಂತಹ ಬಲಗಳಿಗೆ ಸಂಪರ್ಕ ಬಲ ಅಂತೇಳಿ ಕರೀತಾರೆ. ಇಲ್ಲಿ ಘರ್ಷಣಾ ಬಲ ಅನ್ನುವಂಥದ್ದು ಏನಿದೆ, ಇದು ಒಂದೇ ಏನಿದೆ ಅಂತಂದರೆ ಸಂಪರ್ಕ ಬಲ ಇದೆ. ಉಳಿದೆಲ್ಲವುಗಳು ಅಂದರೆ ಗುರುತ್ವಾಕರ್ಷಣೆ ಬಲ ಇರಲಿ, ಕಾಂತೀಯ ಬಲ ಇರಲಿ, ಸ್ಥಾಯಿ ವಿದ್ಯುತ್ ಬಲ ಇರಲಿ, ಇವು 3 ಏನಂತಂದರೆ ಸಂಪರ್ಕ ರಹಿತ ಬಲಗಳಾಗಿವೆ. ಆದ್ದರಿಂದ ಇಲ್ಲಿ ಉತ್ತರ ಏನು ಅಂತಂದರೆ ಘರ್ಷಣಾ ಬಲ. ಮುಂದಿನ ಪ್ರಶ್ನೆ, ತರಲಗಳು ಎಂದರೇನು? ಆಯ್ಕೆಗಳು: ದ್ರವಗಳು, ಅನಿಲಗಳು, ದ್ರವಗಳು ಮತ್ತು ಅನಿಲಗಳು ಯಾವುದೂ ಅಲ್ಲ. ಇಲ್ಲಿ ದ್ರವ ಮತ್ತು ಅನಿಲಗಳನ್ನು ನಾವು ಏನಂತೀವಪ್ಪ ಅಂತಂದರೆ ತರಲಗಳು ಅಂತ ಹೇಳಿ ಕರಿತೀವಿ. ಘರ್ಷಣೆ ಪಾಠದಲ್ಲಿ ಈ ಒಂದು ಪ್ರಶ್ನೆ ಬರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾರ್ದ್ರಕಗಳು ಎಂದರೇನು? ಘರ್ಷಣೆಯನ್ನು ಕಡಿತಗೊಳಿಸುವ ಪದಾರ್ಥಗಳನ್ನು ಮಾರ್ದ್ರಕಗಳೆಂದು ಕರೆಯುತ್ತಾರೆ. ಇನ್ನು ಗಾಳಿ ತುಂಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು. ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು. ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾಗ್ತಕ್ಕಂಥ ಬಲ ಯಾವುದು ಅನ್ನುವಂಥದ್ದು. ಇಲ್ಲಿ ಉತ್ತರ ಸ್ಥಾಯಿ ವಿದ್ಯುತ್ ಬಲ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೊಟ್ಟಿರೋ ಚಿತ್ರ ಗಮನಿಸಿ. ವ್ಯಕ್ತಿಯು ಒಂದು ಮರದ ಪೆಟ್ಟಿಗೆಯ ಮೇಲೆ ಬಲ ಪ್ರಯೋಗ ಮಾಡುತ್ತಿದ್ದಾನೆ. ಅವನಿಗೆ ನಿಶ್ಚಲವಾಗಿರುವಂತಹ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಅಥವಾ ಈಗಾಗಲೇ ಚಲನೆಯಲ್ಲಿರುವುದನ್ನು ಮತ್ತಷ್ಟು ಚಲಿಸುವಂತೆ ಮಾಡುವುದು, ಇವುಗಳಲ್ಲಿ ಯಾವುದು ಸುಲಭ, ಏಕೆ, ಕಾರಣ ಕೊಡಿ ಅನ್ನುವಂಥದ್ದು. ಇಲ್ಲಿ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವನ್ನು ಸ್ಥಾಯಿ ಬಲ ಅಂತೇಳಿ ಕರೀತಾರೆ. ಅಂದರೆ ಒಂದು ವಸ್ತು ಆಲ್ರೆಡಿ ಏನಿದೆ ಅದು ನಿಶ್ಚಲ ಸ್ಥಿತಿಯಲ್ಲಿದೆ. ಆ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತುವನ್ನು ಚಲಿಸುವಂತೆ ಮಾಡಲಿಕ್ಕೆ ಏನು ನಾವು ಬಲವನ್ನು ಪ್ರಯೋಗ ಮಾಡ್ತೀವಿ, ಅದಕ್ಕೆ ಸ್ಥಾಯಿ ಘರ್ಷಣೆ ಅಂಥೇಳಿ ಕರಿತೀವಿ. ಇನ್ನು ಸ್ಥಿರಜವದಲ್ಲಿ ಆಲ್ರೆಡಿ ಚಲಿಸ್ತಾ ಇರತಕ್ಕಂತಹ ವಸ್ತುವಿನ ಮೇಲೆಯೇ ನಾವು ಇನ್ನಷ್ಟು ಬಲವನ್ನು ಪ್ರದರ್ಶಿಸುವುದರಿಂದ ಉಂಟಾಗ್ತಕ್ಕಂತಹ ಬಲಕ್ಕೆ ಅಥವಾ ಘರ್ಷಣೆಗೆ ಜಾರು ಸ್ಥಾಯಿ ಘರ್ಷಣೆ ಅಂಥೇಳಿ ಕರಿತೀವಿ. ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಮತ್ತು ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಸುಲಭ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ ಇದೆ. ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಬದಿಯ ಮೇಲ್ಮೈ ಮೇಲೆ ಗೀಚಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ, ಏಕೆ, ಕಾರಣ ಕೊಡಿ ಅಂತಕ್ಕಂಥದ್ದು. ಇಲ್ಲಿ ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಒರಟು ಮೇಲ್ಮೈ ಹೊಂದಿರುತ್ತದೆ. ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಬದಿಯ ಮೇಲ್ಮೈ ಮೇಲೆ ಗೀಚಿದಾಗ
ಘರ್ಷಣೆಯಿಂದ ಉಷ್ಣ ಹೆಚ್ಚಾಗುತ್ತದೆ ಮತ್ತು ಬೆಂಕಿ ಹೊತ್ತಿಕೊಳ್ಳುತ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೀವು ಬಕೆಟ್ನಲ್ಲಿರುವ ಸೋಪಿನ ನೀರನ್ನು ಅಮೃತಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ. ಆಗ ಅದರ ಮೇಲೆ ನಡೆಯುವ ನಿಮಗೆ ಸುಲಭವಾಗುತ್ತದೆಯೋ ಅಥವಾ ಕಷ್ಟವಾಗುತ್ತದೆಯೋ ಏಕೆ ತಿಳಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಉತ್ತರವನ್ನು ನೋಡೋಣ. ಸೊ ಈ ಒಂದು ಸಂದರ್ಭದಲ್ಲಿ ನಡೆಯುವುದು ಕಷ್ಟವಾಗುತ್ತದೆ. ಯಾಕಾಗತ್ತೆ ಅಂತಂದರೆ, ನುಣುಪಾಗಿರುವಂತೆ ತೋರುವ ಅಮೃತಶಿಲೆಯ ಮೇಲ್ಮೈ ಮೇಲೆಯೂ ಅಸಂಖ್ಯಾತ ಸೂಕ್ಷ್ಮವಾದ ಅನಿಯತಗಳು ಇರುತ್ತವೆ. ಸೋಪಿನ ನೀರು ಅಮೃತಶಿಲೆಯ ನೆಲದ ಮೇಲೆ ಅನಿಯತಗಳ ನಡುವೆ ಸೇರಿ ನಯವಾದ ಮೇಲ್ಮೈಯನ್ನು ಉಂಟು ಮಾಡುತ್ತವೆ. ಸೊ ಘರ್ಷಣಾ ಬಲ ಏನಾಗುತ್ತೆ, ಇದರಿಂದ ಕಡಿಮೆ ಆಗುತ್ತೆ. ಆದ್ದರಿಂದ ಜಾರಿ ಬೀಳತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, ಬಲ ಎಂದರೇನು? ಸೊ ವಸ್ತುವಿನ ತಳ್ಳುವಿಕೆ ಅಥವಾ ಎಳುವಿಕೆಯನ್ನು ಬಲ ಅಂತ ಹೇಳಿ ಕರಿತೀವಿ. ಬಲದ ಪರಿಣಾಮಗಳನ್ನು ತಿಳಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ನಿಶ್ಚಲ ಸ್ಥಿತಿಯಿಂದ ವಸ್ತುವನ್ನು ಚಲಿಸುವಂತೆ ಮಾಡಬಹುದು. ಚಲಿಸುತ್ತಿದ್ದರೆ ವಸ್ತುಗಳ ಜವವನ್ನು ಬದಲಾಯಿಸಬಹುದು. ವಸ್ತುವಿನ ಚಲನೆಯ ದಿಕ್ಕನ್ನು ಬದಲಿಸಬಹುದು. ವಸ್ತುವಿನ ಆಕಾರದಲ್ಲಿ ಬದಲಾವಣೆಯನ್ನು ತರಬಹುದು. ಇನ್ನು ಹೆಗಲಿಗೆ ಹಾಕುವ ಬ್ಯಾಗ್ನ ತೆಳುವಾದ ಪಟ್ಟಿಯ ಬದಲು ಅಗಲವಾದ ಪಟ್ಟಿಯನ್ನು ಹಾಕಿರುತ್ತಾರೆ, ಏಕೆ? ಕಾರಣ ಕೊಡಿ ಅನ್ನುವಂಥದ್ದು. ಬ್ಯಾಗ್ಗೆ ಅಗಲವಾದ ಪಟ್ಟಿಯನ್ನು ಹಾಕುವುದರಿಂದ ಬಲ ಪ್ರಯೋಗ ಆಗುವ ವಿಸ್ತೀರ್ಣ ಹೆಚ್ಚಾಗುತ್ತದೆ. ಆದ್ದರಿಂದ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಬ್ಯಾಗ್ನ ಭಾರವನ್ನು ಹೊತ್ತು ಸಾಗಲು ಸುಲಭವಾಗುತ್ತದೆ. ಮುಂದಿನ ಪ್ರಶ್ನೆ, ರಸಾಯನ ವಿಜ್ಞಾನದ ವಿಭಾಗದ್ದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿದಾಗ ದೊರೆಯುವ ಉಪಯುಕ್ತ ಉತ್ಪನ್ನಗಳು. ಸೊ ಆಯ್ಕೆಗಳು: ಕೋಕ್, ಕಲ್ಲಿದ್ದಲು ಡಾಂಬರ್, ಕಲ್ಲಿದ್ದಲು ಅನಿಲ. ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ಇಲ್ಲಿ ಸರಿಯಾದ ಆಯ್ಕೆ ಮೇಲಿನ ಎಲ್ಲವು, ಅಂದರೆ ಎಲ್ಲವೂ ಸಿಗುತ್ತೆ. ಕೋಕು, ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಜ್ವಲನತಾಪ ಎಂದರೇನು ಅನ್ನುವಂಥದ್ದು. ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಂಡು ಉರಿಯಲು ಬೇಕಾಗಿರತಕ್ಕಂಥ ಕನಿಷ್ಠ ತಾಪವನ್ನು ಜ್ವಲನತಾಪ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇತ್ತೀಚೆಗೆ ಹೆಚ್ಚುತ್ತಿರುವ ಇಂಧನಗಳ ಬಳಕೆಯು ಪರಿಸರದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅನ್ನುವಂಥದ್ದು. ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿನಂತಹ ಇಂಧನಗಳು ಅದಹ್ಯ ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಇವು ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತವೆ. ಇನ್ನು ಇಂಧನದ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ಇದು ಬಹಳ ವಿಷಕಾರಿ ಅನಿಲ, ರಕ್ತವನ್ನು ವಿಷಮಯವಾಗಿಸುತ್ತದೆ. ಇಂಧನಗಳ ದಹನ ಕ್ರಿಯೆಯ ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆಗೊಳಿಸುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಜಾಗತಿಕ ತಾಪಕ್ಕೆ ಕಾರಣವಾಗುತ್ತದೆ. ಇನ್ನು ಇಂಧನಗಳ ದಹನದಿಂದ ಬಿಡುಗಡೆಯಾಗುವ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲ ಮಳೆ ಬೆಳೆಗಳು, ಕಟ್ಟಡಗಳು ಮತ್ತು ಮಣ್ಣಿಗೆ ಬಹಳ ಹಾನಿಯನ್ನು ಉಂಟು ಮಾಡುತ್ತವೆ. ಮುಂದಿನ ಪ್ರಶ್ನೆ, CNG ಮತ್ತು LPGಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳೇನು ಅನ್ನುವಂಥದ್ದು. ಇವು ಸುಲಭವಾಗಿ ಕೊಳವೆಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಬಹುದು. ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಇವುಗಳನ್ನು ಬಳಸಬಹುದು. ಇವುಗಳು ಪರಿಶುದ್ಧ ಇಂಧನಗಳಾಗಿವೆ ಮತ್ತು ಪರಿಸರ ಸ್ನೇಹಿಯೂ ಆಗಿವೆ ಅನ್ನುವಂಥದ್ದು. ಇನ್ನು ಅಥವಾ ಪ್ರಶ್ನೆ ಇದೆ, ವಾಹನ ಚಲಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಉಳಿಸಬೇಕೆನ್ನುವುದರ ಕುರಿತು ನೀಡುವ ಸಲಹೆಗಳು ಯಾವುವು ಅನ್ನುವಂಥದ್ದು. ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನವನ್ನು ಚಲಾಯಿಸುವುದು. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸ್ಥಳದಲ್ಲಿ ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನನ್ನು ಸ್ಥಗಿತಗೊಳಿಸುವುದು. ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ವಾಹನದ ನಿಯಮಿತ ನಿರ್ವಹಣೆಯನ್ನು ಮಾಡಿಸುವುದು ಅನ್ನುವಂಥದ್ದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಗ್ಯಾರಂಟಿ 100% ಆಗಿ ಎಕ್ಸಾಮ್ನಲ್ಲಿ ಇದನ್ನು ಕೇಳ್ತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯವನ್ನು ಹೊಂದಿತ್ತು. ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು. ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಯಿತು. ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು. ಸೊ ಇದು ಕಲ್ಲಿದ್ದಲು ಹೇಗೆ ಉಂಟಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ. ಇನ್ನು ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ವಿವರಿಸಿ ಅನ್ನುವಂಥದ್ದು. ಅಥವಾ ಪ್ರಶ್ನೆ, ಸಮುದ್ರದಲ್ಲಿ ವಾಸಿಸುವ ಜೀವಿಗಳಲ್ಲಿ ಪೆಟ್ರೋಲಿಯಂ ಉಂಟಾಗಿದೆ. ಸಮುದ್ರ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ಆಳವನ್ನು ತಲುಪುತ್ತವೆ. ಮರಳು ಮತ್ತು ಜೇಡಿಮಣ್ಣಿನ ಪದರದಿಂದ ಆವರಿಸಲ್ಪಟ್ಟಿವೆ. ಗಾಳಿಯ ಅನುಪಸ್ಥಿತಿ, ಅಧಿಕ ತಾಪ, ಅಧಿಕ ಒತ್ತಡ, ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ನೈಸರ್ಗಿಕ ಅನಿಲವಾಗಿ ಉಂಟಾಗುತ್ತವೆ ಅನ್ನುವಂಥದ್ದು. ಇನ್ನು ಮುಂದಿನ ವಿಭಾಗ ಜೀವ ವಿಜ್ಞಾನ ವಿಭಾಗ. ಮೊದಲನೇ ಪ್ರಶ್ನೆ, ವೈದ್ಯಕೀಯ ಪ್ರಶ್ನೆಗಳು. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕ್ರಿಯೆ ಯಾವುದು ಅನ್ನುವಂಥದ್ದು. ಪಾಶ್ಚರೀಕರಣ, ಪ್ರತಿರಕ್ಷಣೆ, ಹುದುಗುವಿಕೆ, ಪ್ರತಿಜೈವಿಕಗಳು. ಸೊ ಉತ್ತರ ಹುದುಗುವಿಕೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕಳೆಗಳು ಎಂದರೇನು?
ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯತಕ್ಕಂತಹ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂತ ಹೇಳಿ ಕರಿತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ತಿಳಿಸಿ. ಸಾವಯವ ಗೊಬ್ಬರದ ಅನುಕೂಲತೆಗಳು: ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ, ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತವೆ, ಇದರಿಂದ ಅನಿಲಗಳ ವಿನಿಮಯವು ಸುಲಭವಾಗುತ್ತದೆ, ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಿಸುತ್ತದೆ, ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ. ಕೃಷಿ ಪದ್ಧತಿ ಹಂತಗಳನ್ನು ತಿಳಿಸಿ ಅನ್ನುವಂಥ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು ಮತ್ತು ಸಂಗ್ರಹಣೆ. ಮುಂದಿನ ಪ್ರಶ್ನೆ: ವ್ಯಕ್ತಿಯೊಬ್ಬ ಸಂಪರ್ಕದಿಂದ ಹರಡುವ ರೋಗವೊಂದರಿಂದ ಬಳಲುತ್ತಿದ್ದಾನೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಆ ರೋಗ ಹರಡದಂತೆ ತಡೆಗಟ್ಟಲು ಅನುಸರಿಸುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಅನ್ನುವಂಥದ್ದು. ಸೋಂಕಿತ ವ್ಯಕ್ತಿಯ ಸಂಪರ್ಕದಿಂದ ದೂರ ಇರುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಮಾಸ್ಕ್ ಧರಿಸುವುದು, ಸೋಂಕಿತ ವ್ಯಕ್ತಿ ಬಳಸಿದ ಆಹಾರ ಬಟ್ಟೆ ಬಳಸದಿರುವುದು, ಸೋಂಕಿತ ವ್ಯಕ್ತಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡುವುದು. ಮುಂದಿನ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಎಡೆಕುಟ್ಟಿಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ನೊಗ ಮತ್ತು ಬಾಗಿದ ತಟ್ಟೆಗಳನ್ನು ಗುರುತಿಸಬೇಕು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮುಂದಿನ ಪ್ರಶ್ನೆ: ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ 4 ಉಪಯೋಗಗಳನ್ನು ತಿಳಿಸಿ ಅನ್ನುವಂಥದ್ದು. ಲ್ಯಾಕ್ಟೋಸ್ಬೆಕ್ಸಿಲಸ್ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರನ್ನಾಗಿಸಲು ಸಹಾಯ ಮಾಡ್ತದೆ. ಅಕ್ಕಿ, ಇಡ್ಲಿ ಮತ್ತು ದೋಸೆ ಹಿಟ್ಟು ಇವುಗಳ ಹುದುಗಿಕೆಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳು. ಬ್ರೆಡ್ಡು, ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಸಹ ಈಸ್ಟ್ಗಳು ಸಹಾಯ ಮಾಡ್ತವೆ. ಸೂಕ್ಷ್ಮಜೀವಿಗಳು ಪರಿಸರ ಸ್ವಚ್ಛಕಾರಿಗಳು. ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಸೂಕ್ಷ್ಮಜೀವಿಗಳನ್ನು ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪ್ರತಿಜೀವಿಕಗಳ ತಯಾರಿಕೆಯಲ್ಲಿ ಹಲವಾರು ಪ್ರತಿಜೀವಿಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಉತ್ಪಾದಿಸಲಾಗುತ್ತದೆ. ಸಾಮಾನ್ಯವಾಗಿ ತಿಳಿದಿರತಕ್ಕಂತಹ ಕೆಲವೊಂದಷ್ಟುಗಳು ಯಾವಪ್ಪ ಅಂತಂದರೆ ಸ್ಟ್ರೆಪ್ಟೊಮೈಸಿನ್ನು, ಟೆಟ್ರಾಸೈಕ್ಲಿನ್ನು, ಎರಿಥ್ರೊಮೈಸಿನ್ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಹಲವಾರು ರೋಗಗಳ ವಿರುದ್ಧ ನಮ್ಮನ್ನು ರಕ್ಷಿಸಿಕೊಳ್ಳಲು ನೀಡುವ ಚುಚ್ಚುಮದ್ದುಗಳನ್ನು, ಅದರ ಲಸಿಕೆಗಳನ್ನು ಸಹ ಸೂಕ್ಷ್ಮಜೀವಿಗಳಿಂದ ತಯಾರಿಸಲಾಗುತ್ತದೆ. ಕೆಲವು ಸೂಕ್ಷ್ಮಜೀವಿಗಳು ನೈಟ್ರೋಜನನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಈಸ್ಟನ್ನು ಮದ್ಯ ಮತ್ತು ವೈನ್ನ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಸೊ ಇನ್ನು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ: ಸೂಕ್ಷ್ಮಜೀವಿಗಳಿಂದ ಉಂಟಾಗತಕ್ಕಂಥ 4 ಹಾನಿಗಳನ್ನು ತಿಳಿಸಿ ಅನ್ನುವಂಥದ್ದು. ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ. ಸೂಕ್ಷ್ಮಜೀವಿಗಳು ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ರೋಗಗಳನ್ನು ಉಂಟು ಮಾಡುತ್ತವೆ. ಉದಾಹರಣೆ: ಕಾಲರಾ, ಸಾಮಾನ್ಯ ಶೀತ, ಚಿಕನ್ ಪಾಕ್ಸ್ ಅಥವಾ ತಲೆಸಿಲುಬು, ಕ್ಷಯರೋಗ. ಕೆಲವು ಸೂಕ್ಷ್ಮಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ. ನಮ್ಮ ಆಹಾರದ ಮೇಲೆ ಕೆಲವು ಸೂಕ್ಷ್ಮಜೀವಿಗಳು ಬೆಳೆಯುತ್ತವೆ ಮತ್ತು ಆಹಾರವನ್ನು ವಿಷಮಯವಾಗಿಸುತ್ತವೆ. ಇದರಿಂದ ಗಂಭೀರ ಕಾಯಿಲೆಗಳನ್ನು ಉಂಟಾಗುತ್ತವೆ ಅಥವಾ ಸಾವು ಕೂಡ ಸಂಭವಿಸಬಹುದು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 8ನೇ ತರಗತಿಯ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳನ್ನು ನೋಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.